ಅದು ಬಿಳಿ ಅಕ್ಕಿ ಅಂತಂದರೆ ಪೂರ ಕಾರ್ಬೋಹೈಡ್ರೇಟ್. ಅದರಲ್ಲಿ ಇನ್ನೇನೂ ಇಲ್ಲ ಸ್ಟಾರ್ಚು. ಬರೀ ಕಾರ್ಬೋಹೈಡ್ರೇಟ್ ಅದು. ಆದರೆ ನವಣೆ, ಸಿರಿಧಾನ್ಯಗಳಾಗ್ಬೋದು ಅಥವಾ ಕೆಂಪಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಜೋಳ ಫೈಬರು ಜಾಸ್ತಿ ಇರುತ್ತೆ ಕಂಟೆಂಟ್. ನಾರಿನಾಂಶ ತುಂಬ ಇರುತ್ತೆ. ಈ ಬಿಳಿ ಅಕ್ಕಿ ನಾವೇನು ಪಾಲಿಶ್ಡ್ ರೈಸ್ ಅಂತೀವಿ ಅದರಲ್ಲಿ ನಾರಿನಾಂಶ ಒಂದು ಚೂರೂ ಇರೋದಿಲ್ಲ. ಹಾಗಾಗಿ ಸೇವನೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಾರಿನಾಂಶ ಇರೋದು ನಮ್ಮ ಡೈಜೆಷನ್ನು ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ. ಬ್ಲಡ್ ಶುಗರ್ ಲೆವೆಲು ಶೂಟಪ್ ಆಗೋದಿಲ್ಲ. ಈ ವೈಟ್ ರೈಸ್ ಅಂತ ತಿಂದಾಗ ತಿಂದಿದ ತಕ್ಷಣ ಅದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗೋದ್ರಿಂದ ಬ್ಲಡ್ಡಲ್ಲಿ ಸಕ್ಕರೆಯ ಪ್ರಮಾಣ ಶೂಟಪ್ ಆಗುತ್ತೆ. ಇದು ಡಯಾಬಿಟಿಕ್ ಬಂದ ನಂತರ ಇದನ್ನು ನಾವು ನಿರ್ವಹಣೆ ಮಾಡಬೇಕು. ಆದರೆ ಡಯಾಬಿಟಿಕ್ ಅಥವಾ ಮಧುಮೇಹ ಬರೋದಕ್ಕೆ ಕಾರಣ ಇದು ಒಂದು ಆಹಾರದಲ್ಲಿ ಹೇಳಿದೆ ನಾನು. ಇದರ ಜೊತೆಗೆ ಜಂಕ್ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದೀವಿ. ನಾವು ಹೆಚ್ಚು ಫೈಬರ್ ಅಥವಾ ನಾರಿನಾಂಶದಿಂದ ಕೂಡಿದ ಅಂಥ ಹಣ್ಣು, ಸೊಪ್ಪು, ತರಕಾರಿಗಳು, ಮೊಳಕೆ ಕಾಳುಗಳು ಇದೆಲ್ಲ ಎಲ್ಲೋ ಒಂದು ಕಡೆ ಅವಾಯ್ಡ್ ಆಗ್ತಾ ಇದೆ. ಹಾಗಾಗಿ ಈ ಥರ ನಾರಿನಾಂಶದಿಂದ ಕೂಡಿದ ಈ ಥರದ ಆಹಾರಗಳನ್ನು ನಾವು ಸೇವನೆ ಮಾಡ್ತಾ ಇದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಶೂಟ್ ಆಗೋದಿಲ್ಲ.